ಹಲೋ ಎವ್ರಿವನ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಸ್ ಸ್ನೇಹಿತರೆ, ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಎಸ್ ಸ್ನೇಹಿತರೆ, ಸೊ ಇವತ್ತಿನ ವಿಡಿಯೋದ ಸ್ಪೆಷಲ್ ಬಂದು ಸೊ ಈರುಳ್ಳಿ ಖಾರ ಮಸಾಲೆ ದೋಸೆ, ಓಕೆನಾ? ಸೊ ಹಾಗಾಗಿ ಎಸ್, ಸೊ ಜಾಸ್ತಿ ತಡ ಮಾಡೋದು ಬೇಡ. ಸೊ ಎಲ್ಲರೂ ಯೂಶ್ವಲ್ ಆಗಿ ಮನೇಲಿ ದೋಸೆ ಮಾಡೇ ಮಾಡ್ತೀವಿ. ಸೊ ಪ್ಲೇನ್ ದೋಸೆ ಮಾಡಿರ್ತೀವಿ, ಇಲ್ಲ ಸೆಟ್ ದೋಸೆ ಟೈಪ್ ಮಾಡಿರ್ತೀವಿ, ಇಲ್ಲ ಮಸಾಲೆ ದೋಸೆ ಟೈಪ್ ಮಾಡಿರ್ತೀವಿ. ಇಲ್ಲ ಅಂತಂದರೆ ಸೊ ಈರುಳ್ಳಿ ತರಕಾರಿ ಎಲ್ಲ ಕಟ್ ಮಾಡಿ ಸೊ ಹಾಕಿ ಮಾಡಿರ್ತೀವಿ. ಸೊ ಬಟ್ ಈ ರೀತಿ ಸ್ವಲ್ಪ ರೇರ್ ಪೀಪಲ್ಸ್ ಟ್ರೈ ಮಾಡಿರ್ತಾರೆ. ಸೊ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಈ ದೋಸೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ, ಓಕೆನಾ? ಜಾಸ್ತಿ ತಡ ಮಾಡೋದು ಬೇಡ. ಸೊ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸೊ ಎಸ್ ಸ್ನೇಹಿತರೆ, ಸೊ ಮೊದಲಿಗೆ ನಾನು ಒಂದು ದೋಸೆ ಹಿಟ್ಟು ತಗೊಂಡೆ, ನಾರ್ಮಲ್ ದೋಸೆ ಹಿಟ್ಟೇನೆ, ಓಕೆನಾ? ಸೊ ಮನೇಲಿ ಹೇಗೆ ದೋಸೆ ಹಿಟ್ಟು ಮಾಡ್ಕೊತಿರೋ ಅದು ನಾರ್ಮಲ್ ದೋಸೆ ಹಿಟ್ಟಿಗೆನೆ. ಸೊ ನಾನೇನ್ ಮಾಡ್ತೀನಿ, ಫಸ್ಟಿಗೆ ನಾನೊಂದು ಮಿಕ್ಸಿ ಜಾರ್ ತಗೊಂತೀನಿ, ಓಕೆನಾ? ಸೊ ದೋಸೆ ಹಿಟ್ಟು ಸೈಡ್ಗೆ ಇಟ್ಬಿಡ್ತೀನಿ. ಸೊ ಎಸ್, ನೋಡ್ತಾ ಇರ್ಬೋದು. ಸೊ ಮೊದಲಿಗೆ ನಾನು ಬಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಈರುಳ್ಳಿ ಹಾಕೊಂತಾ ಇದ್ದೀನಿ. ಸೊ ಸ್ವಲ್ಪ ನೋಡ್ತಾ ಇರ್ಬೋದು, ಇಷ್ಟು ಶುಂಠಿ ಅಂಡ್ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂತಾ ಇದ್ದೀನಿ. ಸೊ ಒಣಮೆಣಸಿನಕಾಯಿ, ಓಕೆನಾ? ಸೊ ಒಣಮೆಣಸಿನಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿ ಹಾಕೊಂಡು ಸೊ ಇದು ಎಲ್ಲಾನು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಪೇಸ್ಟ್ ಟೈಪ್ ಮಾಡ್ಕೋತೀನಿ, ಓಕೆನಾ? ಒಂದ್ ಸ್ವಲ್ಪ ನಾನು ಜೀರಿಗೆ ಹಾಕೊಂತಾ ಇದೀನಿ. ಜೀರಿಗೆ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಆ ಕಾರಣಕ್ಕೆ ಸೊ ಜೀರಿಗೆ ನೀವು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಬಹುದು, ಬಟ್ ಚೆನ್ನಾಗಿ ಜೀರಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ದೋಸೆದು. ಸೊ ಎಸ್, ಫೈನಲಿ ಇಷ್ಟೇ ಸ್ನೇಹಿತರೆ. ನಾನೇನ್ ಮಾಡ್ತೀನಿ, ಇದನ್ನ ನೀರ್ ಹಾಕೊಳ್ಳಲ್ಲ, ಜಸ್ಟ್ ಸ್ವಲ್ಪ ಬೇಕು ಅಂದ್ರೆ ಒಂದ್ ಚೂರು ನೀರ್ ಹಾಕೊಂಡು ಸ್ವಲ್ಪ ಪೇಸ್ಟ್ ಟೈಪ್ ಮಿಕ್ಸಿ ಮಾಡ್ಕೊಂಡ್ ಬನ್ನಿ, ಓಕೆನಾ? ಇರ್ಬೋದು. ಸೊ ಮಸಾಲೆ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ, ಏನು ಇಲ್ಲ, ಸ್ವಲ್ಪ ನೀರ್ ಹಾಕೊಂಡು ಪೇಸ್ಟ್ ಟೈಪ್ ಮಾಡ್ಕೊಂಡ್ ಬಂದಿದ್ದೀನಿ ಅಷ್ಟೇನೆ, ಓಕೆನಾ? ಸೊ ಸ್ಮೆಲ್ ಅಂತೂ ಘಮ 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 ಅಂತ ಇದೆ. ಸೊ ಇದನ್ನ ಡೈರೆಕ್ಟ್ ಆಗಿ ನಾವು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಎಸ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಸೊ ತುಂಬಾ ಫ್ಲೇವರ್ ಚೆನ್ನಾಗಿ ಬಂದಿದೆ. ಸೊ ಘಮ ಘಮ ಅಂತ ಇದೆ. ಸೊ ಇದ್ರಲ್ಲೂ ಇದೆ. ಸೊ ಯಾವ್ದನ್ನ ವೇಸ್ಟ್ ಮಾಡಲ್ಲ ನಾನು. ಸೊ ಯಾವ್ದನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಸೊ ಒಂಚೂರು ಮಸಾಲೆ ಇದೆ. ಸೊ ಹಾಗೆ ಒಂದು ಚಿಕ್ಕ ಗ್ಲಾಸ್ ನೀರ್ ತಗೊಂತಾ ಇದೀನಿ ಅಷ್ಟೇನೆ. ಸೊ ಸ್ವಲ್ಪ ನೀರ್ ಹಾಕೊಂಡು ಸೊ ಇದನ್ನು ಅಷ್ಟೇನೆ ಕ್ಲೀನ್ ಆಗಿ ಇದ್ರಲ್ಲಿರೋದ್ನು ಕ್ಲೀನ್ ಆಗಿ ತಗೊಂಡು, ಸೊ ಯಾವ್ದು ವೇಸ್ಟ್ ಮಾಡಕ್ ಹೋಗ್ಬೇಡಿ. ಸೊ ಎಸ್, ಫೈನಲ್ ಆಗಿ ನೋಡ್ತಾ ಇರ್ಬೋದು. ಸೊ ಎಸ್, ನೋಡ್ತಾ ಇರ್ಬೋದು. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತಾ ಇದೀನಿ ಅಷ್ಟೇ ಸ್ನೇಹಿತರೆ. ಸೊ ನಮ್ಮ ಈರುಳ್ಳಿ ಮಸಾಲೆ ದೋಸೆ ರೆಡಿ ಆಗಿದೆ. ಸೊ ಮಿಕ್ಸಿ ಜಾರ್ಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಅಂಡ್ ಒಣಮೆಣಸಿನಕಾಯಿ, ಓಕೆನಾ? ಸೊ ಒಣಮೆಣಸಿನಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿ ಹಾಕೊಳ್ಳಿ. ಸೊ ಹಾಕೊಂಡು ಕ್ಲೀನ್ ಆಗಿ ಒಂದು ಸ್ವಲ್ಪ ನೀರ್ ಹಾಕೊಂಡು ಪೇಸ್ಟ್ ಟೈಪ್ ಮಾಡ್ಕೊಂಡು ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ಈ ತರ ಮಿಕ್ಸ್ ಮಾಡ್ಕೊಂಡು ಕ್ಲೀನ್ ಆಗಿ ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ಜೀರಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಸೊ ಜೀರಿಗೆ ಹಾಕೊಂಡು ಕ್ಲೀನ್ ಆಗಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮ್ಗೆ ಜಾಸ್ತಿ ಗಟ್ಟಿ ಅನ್ಸಿದ್ರೆ ಬೇಕು ಅಂದ್ರೆ ಸ್ವಲ್ಪ ನೀರ್ ಹಾಕೊಂಡು ಸೊ ದೋಸೆ ಕನ್ಸಿಸ್ಟೆನ್ಸಿ ತಗೊಳ್ಳಿ. ಅಂಡ್ ಬಟ್ ನನಗೆ ಕರೆಕ್ಟ್ ಆಗಿದೆ. ಅಂಡ್ ಒಂದ್ ವೇಳೆ ನಿಮ್ಗೆ ಏನಾದ್ರು ಬೇಕು ಈ ಟೈಮಲ್ಲಿ ಅಂತಂದ್ರೆ ಬೇಕು ಅನ್ಸಿದ್ರೆ ಕೆಲವೊಂದ್ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಸೊ ನಾನು ಆಲ್ರೆಡಿ ಉಪ್ಪೆಲ್ಲ ಹಾಕಿದೀನಿ. ಸೊ ಆ ಕಾರಣಕ್ಕೆ ನಾನು ಮತ್ತೆ ಇವಾಗ ಉಪ್ಪು ಹಾಕಲ್ಲ. ಸೊ ಎಸ್ ಫ್ರೆಂಡ್ಸ್, ಫೈನಲಿ ನಮ್ಮ ಸೊ ನೋಡ್ತಾ ಇರ್ಬೋದು. ಸೊ ಕಲರ್ಫುಲ್ ಆಗಿದೆ ಸ್ನೇಹಿತರೆ. ಸೊ ಫೈನಲಿ ನಮ್ಮ ಈರುಳ್ಳಿ ಮಸಾಲೆ ದೋಸೆ, ಓಕೆನಾ? ಸೊ ಈರುಳ್ಳಿ ಮಸಾಲೆ ದೋಸೆ ಮಾಡಕ್ಕೆ ಹಿಟ್ಟು ರೆಡಿ ಆಗಿದೆ. ಸೊ ಇನ್ನೊಂದ್ ಸೈಡ್ ನೋಡ್ತಾ ಇರ್ಬೋದು. ಸೊ ಫೈನಲಿ ನಮ್ಮ ಪಲ್ಯನೂ ರೆಡಿ ಆಗಿದೆ. ಸೊ ಎಸ್, ಸೊ ಚಟ್ನಿ, ಸೊ ಫೈನಲಿ ಚಟ್ನಿ ಕೂಡ ರೆಡಿ ಆಗಿದೆ. ಸೊ ನೋಡ್ತಾ ಇರ್ಬೋದು. ಸೊ ಎಲ್ಲ ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಸೊ ಜಸ್ಟ್ ಇವಾಗ ದೋಸೆ ಎಂಟ್ನ ಕಾಯಕ್ಕೆ ಇಟ್ಬಿಟ್ಟು ಸೊ ದೋಸೆ ಹಾಕೊಂಡು ಕ್ಲೀನ್ ಆಗಿ ಚೆನ್ನಾಗಿ ತಿನ್ಕೊಂಡ್ಬೇಡ, ಓಕೆನಾ? ಸೊ ನಿಜಕ್ಕೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ದಯವಿಟ್ಟು ಇದನ್ನ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಫೈನಲಿ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಮೊದಲಿಗೆ ನಾನು ಬಂದು ಸ್ವಲ್ಪ ಆಯಿಲ್ ಹಾಕೊಂಡು ಈರುಳ್ಳಿಯಲ್ಲಿ ಕ್ಲೀನ್ ಆಗಿ ಎಲ್ಲಾನು ಕ್ಲೀನ್ ಆಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂತಾ ಇದ್ದೀನಿ. ಸೊ ನಾನು ರೆಗ್ಯುಲರ್ ಆಗಿ ದೋಸೆ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ನಾನು ಇದನ್ನೇ ಮಾಡೋದು. ಸೊ ಎಸ್, ಸೊ ಫೈನಲಿ ಇಟ್ ರೆಡಿ ಆಗಿದೆ ಸ್ನೇಹಿತರೆ. ಸೊ ನೋಡ್ತಾ ಇರ್ಬೋದು. ಸೊ ನಮ್ಮ ಈರುಳ್ಳಿ ಮಸಾಲೆ ದೋಸೆ ಸೊ ಹೇಗ್ ಬರುತ್ತೆ ಅಂತ ನೋಡೋಣ. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಕಲರ್ ಅಂತೂ ತುಂಬಾ ಕಲರ್ಫುಲ್ ಆಗಿ ಬರ್ತಾ ಇದೆ. ದಯವಿಟ್ಟು ಟ್ರೈ ಮಾಡಿ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಒಂದ್ ವೇಳೆ ಅಕಸ್ಮಾತ್ ತುಪ್ಪ ಹಾಕೊಳ್ಳೋದಿದ್ರೆ ತುಪ್ಪ ಹಾಕೊಬಹುದು, ಎಣ್ಣೆ ಬದಲು ತುಪ್ಪ ಯೂಸ್ ಮಾಡ್ಕೊಬಹುದು. ಇಲ್ಲ ಅಂತಂದ್ರೆ ಬೆಣ್ಣೆ ಇದ್ರೆ ಬೆಣ್ಣೆನೂ ಯೂಸ್ ಮಾಡ್ಕೊಬಹುದು. ಸೊ ತುಂಬಾ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅದೆಲ್ಲ. ಸೊ ನಾನ್ ಬಂದು ಇವತ್ತು ಆಸ್ ಯೂಶುವಲ್ ಆಯಿಲ್ ಹಾಕೊಂಡಿದೀನಿ, ಓಕೆನಾ? ಸೊ ಕ್ಲೀನ್ ಆಗಿ ನಿಧಾನಕ್ಕೆ ಸೊ ಬೇಯಕ್ ಬಿಡಿ. ಒಂದು 1 minute ಸ್ವಲ್ಪ ಕ್ಲೀನ್ ಆಗಿ ಬೆಂದ ಮೇಲೆ ಸೊ ದೋಸೆನ ಊಟ ಮಾಡಿ. ಮಸಾಲೆ ದೋಸೆ ಟೈಪ್ ಮಾಡ್ತಾ ಇರ್ತೀವಿ ಅಥವಾ ಪ್ಲೇನ್ ದೋಸೆ ಮಾತ್ರ ಜಸ್ಟ್ ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಹಾಕೊಂಡಿರ್ತೀವಿ. ಬಟ್ ಈ ತರ ರುಬ್ಬಿ ನಾವ್ ಯಾವತ್ತೂ ಹಾಕೊಂಡಿರಲ್ಲ ಅಷ್ಟಾಗಿ. ಬಟ್ ಒಂದ್ಸತಿ ಟ್ರೈ ಮಾಡಿ ಸ್ನೇಹಿತರೆ. ಸೊ ನಿಜಕ್ಕೂ ತುಂಬಾ ಚೆನ್ನಾಗಿ ಬರುತ್ತೆ.
ಫ್ರೆಂಡ್ಸ್ ಒಂದು 2 ಮಿನಿಟ್ ಬೇಯಕ್ ಬಿಟ್ಟಿದೀನಿ. ಸೊ ಫೈನಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೊ ಎಷ್ಟು ಚಂದ ಎದ್ದೊಳುತ್ತೆ ದೋಸೆ ಅಂತ. ಸೊ ಎಸ್, ಸೊ ಕಲರ್ ನೋಡ್ತಾ ಇದೀರಾ ಅನ್ಸುತ್ತೆ. ಸೊ ನಿಜವಾಗ್ಲೂ ತುಂಬಾ 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 ಟೇಸ್ಟ್ ಆಗಿ ಬರುತ್ತೆ. ಸೊ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅಟ್ ಲೀಸ್ಟ್ ಒನ್ಸ್ ಟ್ರೈ ಮಾಡಿ. ಸೊ ಟ್ರೈ ಮಾಡಿ ಹೇಗ್ ಬಂತು ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಮರೀದೆ ನನಗೆ ಶೇರ್ ಮಾಡಿ, ಓಕೆನಾ. ಅಂಡ್ ಮಕ್ಳು ಸ್ವಲ್ಪ ಇದು ದೋಸೆನ ಸ್ವಲ್ಪ ಎಕ್ಸ್ಟ್ರಾ ಇಷ್ಟ ಪಡ್ತಾರೆ. ಬಿಕಾಸ್ ಯಾವಾಗ್ಲೂ ಪ್ಲೇನ್ ದೋಸೆ ತಿಂದು ಅವ್ರಿಗೂ ಬೇಜಾರಾಗಿರುತ್ತೆ. ಸೊ ಈ ತರ ಏನಾದ್ರು ಮಾಡ್ಕೊಟ್ಟಾಗ ಸ್ವಲ್ಪ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅವ್ರಿಗೆ. ಸೊ ಹಾಗಾಗಿ ಅವರು ಇಷ್ಟಪಟ್ಟು ತಿಂತಾರೆ. ಸೊ ಫ್ರೆಂಡ್ಸ್ ಫೈನಲಿ ನೋಡ್ತಾ ಇರ್ಬೋದು. ಸೊ 2 ಸೈಡು ತುಂಬಾ ಚೆನ್ನಾಗಿ ಬೆಂದಿದೆ. ಸೊ ಎಸ್, ಸೊ ನಮ್ಮ ಈರುಳ್ಳಿ ಮಸಾಲೆ ದೋಸೆ ರೆಡಿ ಆಗಿದೆ ಸ್ನೇಹಿತರೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ. ನೋಡ್ತಾ ಇರ್ಬೋದು. ಸೊ ಎಸ್ ಫ್ರೆಂಡ್ಸ್, ಸ್ವಲ್ಪ ಬೆಂದಿದೆ. ಸೊ ತಿರ್ಸ್ಬಿಡೋಣ. ಸೊ ಎಸ್, ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎದ್ದೊಳುತ್ತೆ ಅಂತ. ಸೊ ಎಸ್, ಫೈನಲಿ ನಮ್ಮ ಸೆಕೆಂಡ್ ದೋಸೆನೂ ರೆಡಿ ಆಯ್ತು. ಸೊ ಎಸ್ ಫ್ರೆಂಡ್ಸ್, ಸೊ ಫೈನಲಿ ನೋಡ್ತಾ ಇರ್ಬೋದು. ಸೊ ಈರುಳ್ಳಿ ಮಸಾಲೆ ದೋಸೆ ರೆಡಿ ಆಗಿದೆ. ಸೊ ಇದಕ್ಕೆ ಸರ್ವ್ ಮಾಡ್ಕೊಂತಾ ಇದೀನಿ. ಸೊ ಪಲ್ಯ ಹಾಕೊಂತಾ ಇದೀನಿ. ಸೊ ನೋಡ್ತಾ ಇರ್ಬೋದು. ಸೊ ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಸೊ ಪಲ್ಯ ಇದಕ್ಕೆ ನಾನು ಚಟ್ನಿ ಬಂದು ಸ್ವಲ್ಪ ಗಟ್ಟಿ ಚಟ್ನಿನೇ ಮಾಡ್ಕೊಂಡಿದೀನಿ, ಓಕೆನಾ. ಸೊ ತೀರಕ್ ತೆಳ್ಳಗ್ ಮಾಡ್ಕೊಂಡಿಲ್ಲ. ಅಂಡ್ ಸ್ವಲ್ಪ ಒಗ್ಗರಣೆ ಕೊಟ್ಟಿಲ್ಲ ನಾನು ಇವತ್ತು, ಮಿಸ್ ಆಗೋಯ್ತು. ಸೊ ಬೇಕು ಅಂದ್ರೆ ನೀವು ಒಗ್ಗರಣೆ ಕೊಟ್ಕೊಬಹುದು. ಸೊ ಫೈನಲಿ ಹೇಗಿದೆ ಅಂತ ನೋಡೋಣ, ಓಕೆನಾ. ಹೇಗ್ ಬಂದಿದೆ ಅಂತ ಹೇಳ್ತೀನಿ. ಸೊ ಎಸ್, ಸೀರಿಯಸ್ಲಿ ಸೇರಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾರ್ಮಲ್ ದೋಸೆಗಿಂತ ಟೇಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದೆ, ಬಿಕಾಸ್ ಎಲ್ಲ ಮಸಾಲೆ ಎಲ್ಲ ಹಾಕಿದೀವಿ. ಸೊ ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಸೊ ವೇಟ್ ಮಾಡಿ. ಸೊ ಫೈನಲಿ ಸ್ನೇಹಿತರೆ, ಸೊ ನನ್ನ ಮಗನ್ ತಿನ್ನಿಸ್ತೀನಿ. ಸೊ ಹೇಗಿದೆ ಅಂತ ಹೇಳ್ತಾನೆ. ಚೆನ್ನಾಗಿದ್ಯಾ? ಸೊ ಎಸ್, ಸೊ ಫೈನಲಿ ಚೆನ್ನಾಗಿದೆಯಂತೆ ಸ್ನೇಹಿತರೆ. ಸೊ ನೀವು ಅಷ್ಟೇ ದಯವಿಟ್ಟು ಈರುಳ್ಳಿ ಮಸಾಲೆ ದೋಸೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೇಲಿ, ಓಕೆನಾ. ಸೊ ಎಸ್ ಸ್ನೇಹಿತರೆ, ಸೊ ಎಲ್ಲರೂ ದೋಸೆ ರೆಸಿಪಿ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಳು ಎಸ್ಪೆಷಲಿ ಸೊ ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬಿಕಾಸ್ ಮಕ್ಕಳು ತುಂಬ ಎಂಜಾಯ್ ಮಾಡಿ ತಿಂತಾರೆ. ಸೊ ನಮ್ಮ ಮನೇಲಂತೂ ಸೊ ನನ್ನ ಇಬ್ಬರು ಮಕ್ಕಳು ಅಷ್ಟೇ ಎಂಜಾಯ್ ಮಾಡಿ ತಿಂತಾರೆ. ಸೊ ಎಸ್, ಸೊ ದಯವಿಟ್ಟು ನೀವು ಟ್ರೈ ಮಾಡಿ. ಸೊ ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ಕೊತಾರೆ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ನಿಮಗೂ ಇಷ್ಟ ಆದರೆ ಒಂದು ವೇಳೆ ಲೈಕ್ ಮಾಡಿ ಆ್ಯಂಡ್ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಸೊ ಎಸ್ ಸ್ನೇಹಿತರೆ, ಸೊ ಹಾಗಾಗಿ ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಮತ್ತೆ ಭೇಟಿ ಆಗ್ತೀನಿ, ಓಕೆನಾ. ಸೊ ಎಸ್, ನನ್ನ ಕಡೆಯಿಂದ ಒಂದು ಹಂಬಲ್ ರಿಕ್ವೆಸ್ಟ್. ಸೊ ಆ್ಯಸ್ ಯೂಶ್ವಲ್, ಓಕೆನಾ. ಸೊ ಇನ್ನು ಸುಮಾರು ನನ್ನ ಸ್ನೇಹಿತರು ಸೊ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ದಯವಿಟ್ಟು ಸ್ನೇಹಿತರೆ, ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ಪ್ಲೀಸ್ 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 ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ಕೊಂತ ಸೊ ಇಲ್ಲಿಗೆ ಇವತ್ತು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಆ್ಯಸ್ ಯೂಶ್ವಲ್, ಸೊ ಎಲ್ರಿಗೂ ಅಷ್ಟೇ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಟೇಕ್ ಕೇರ್ ಆಫ್ ಆಲ್ ಯರ್ ಫ್ಯಾಮಿಲಿ ಮೆಂಬರ್ಸ್ ಸ್ನೇಹಿತರೆ. ಸೊ ಬಾಯ್, ಟಾಟಾ.